ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಈ ಒಂದು ಸಮಯದಲ್ಲಿ ದೇವರ ಮಾತಿನ ಶಕ್ತಿಯ ವಿಷಯವಾಗಿ ದೇವರ ವಾಕ್ಯದ ಮುಖಾಂತರವಾಗಿ ನೋಡಿಕೊಳ್ಳೋಣ. ಯೆಶಾಯನ ಪ್ರವಾದನೆಯ ಗ್ರಂಥ 55ನೇ ಅಧ್ಯಾಯ 11ನೇ ವಚನದಲ್ಲಿ ನಾವು ನೋಡುವಾಗ ಸುಂದರವಾಗಿ ಬರೆಯಲ್ಪಟ್ಟಿದೆ, ನನ್ನ ಬಾಯಿಂದ ಹೊರಟ ಮಾತು ನನ್ನ ಇಷ್ಟಾರ್ಥವನ್ನು ನೆರವೇರಿಸಿ ನಾನು ಉದ್ದೇಶಿಸಿದ್ದನ್ನು ಕೈಗೂಡಿಸಿದ ಹೊರತು ನನ್ನ ಕಡೆಗೆ ವ್ಯರ್ಥವಾಗಿ ಹಿಂತಿರುಗುವುದಿಲ್ಲ. ದೇವರ ವಾಕ್ಯದಲ್ಲಿ ಸ್ಪಷ್ಟವಾಗಿ ನಾವು ನೋಡಿಕೊಂಡೆವು. ಆತನ ಬಾಯಿಂದ ಹೊರಟ ಮಾತು ಅದು ಆತನ ಇಷ್ಟಾರ್ಥವನ್ನ ನೆರವೇರಿಸುವ ಮಾತಾಗಿದೆ. ಆತನ ಬಾಯಿಂದ ಹೊರಟ ಮಾತು ಆತನ ಉದ್ದೇಶವನ್ನ ಕೈಗೊಳ್ಳುವ ಮಾತಾಗಿದೆ. ಆತನ ಬಾಯಿಂದ ಹೊರಟ ಮಾತು ವ್ಯರ್ಥವಾಗಿ ಹಿಂತಿರುಗದ ಮಾತಾಗಿದೆ. ಪ್ರಿಯ ದೇವಜನರೇ, ಈ ಹೊಸ ವರ್ಷದಲ್ಲಿ ದೇವರು ಯಾವ ವಾಕ್ಯದ ಮುಖಾಂತರವಾಗಿ, ಯಾವ ವಾಗ್ದಾನದ ಮುಖಾಂತರವಾಗಿ ನಮ್ಮೊಟ್ಟಿಗೆ ಮಾತನಾಡಿದ್ದಾನೆ, ಆ ವಾಗ್ದಾನವನ್ನ ನಾವು ಬಿಗಿಯಾಗಿ ಹಿಡಿದುಕೊಂಡವರಾಗಿ ಪ್ರತಿನಿತ್ಯ ಪ್ರಾರ್ಥನೆ ಮಾಡುವಾಗ, ಆತನಲ್ಲಿ ದೃಢವಾದ ನಂಬಿಕೆಯನ್ನ ಇಟ್ಟುಕೊಂಡವರಾಗಿ ಆತನಲ್ಲಿ ಬೆಳೆಯುವಾಗ, ಆತನು ನಮ್ಮ ಜೀವಿತದಲ್ಲಿ ದೊಡ್ಡ ದೊಡ್ಡ ಕಾರ್ಯಗಳನ್ನ, ಅದ್ಭುತ ಕಾರ್ಯಗಳನ್ನ ಮಾಡುವವನಾಗಿದ್ದಾನೆ. ಆದ್ದರಿಂದ ಯಾವುದೇ ರೀತಿಯಲ್ಲಿ ಸಂಶಯ ಪಡದಂತೆ, ಅಪನಂಬಿಗಸ್ತಿಕೆಗೆ ಸ್ಥಳ ಕೊಡದಂತೆ, ದೇವರು ನಮಗೆ ಕೊಟ್ಟಿರುವಂತ ವಾಗ್ದಾನವನ್ನ ಹಿಡಿದುಕೊಂಡವರಾಗಿ ಅದರಲ್ಲಿ ಪ್ರತಿದಿನ ಬೆಳೆಯುವ ಹಾಗೆ, ನಂಬಿಕೆಯಲ್ಲಿ ಜೀವಿಸುವ ಹಾಗೆ, ಆತನ ಮಾತಿನ, ಆತನ ವಾಕ್ಯದ ಶಕ್ತಿಯನ್ನ ನಮ್ಮ ಜೀವಿತದಲ್ಲಿ ನಾವು ಅರಿತುಕೊಂಡವರಾಗಿ ಇನ್ನೂ ಹೆಚ್ಚಾದ ರೀತಿಯಲ್ಲಿ ಆತನಲ್ಲಿ ಆತ್ಮೀಕವಾಗಿ ಬೆಳಿಲಿಕ್ಕಾಗುವಂತೆ ದೇವರು ತಾನೇ ನಮಗೆ ಸಹಾಯ ನೀಡಲಿ. ದೇವರ ಈ ವಾಕ್ಯ ನಮ್ಮ ಆತ್ಮೀಯ ಜೀವಿತದ ಲಾಭಕ್ಕಾಗಿ ಉಪಯೋಗವಾಗಲಿ. ಆಮೇನ್.